ಬೆಂಗಳೂರು ಟ್ರಾಫಿಕ್ನಿಂದ ಜನ ರೋಸಿ ಹೋಗಿದ್ದಾರೆ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲೇ ಕಾಲ ಕಳೀತಾರೆ. ಈಗ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಬೆಂಗಳೂರು ಟ್ರಾಫಿಕ್ನಿಂದಾಗಿ ಟ್ರೇನ್ ನಿಂತಿದೆ ಅಂತ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ಬೆಂಗಳೂರು ಟ್ರಾಫಿಕ್ ಎಫೆಕ್ಟ್, ರೈಲು ನಿಲ್ಲುವಂತಾಯ್ತಾ? ಟ್ರಾಫಿಕ್ ನಡುವೆ ರೈಲ್ವೆ ಕ್ರಾಸಿಂಗ್ ಬಳಿ ನಿಂತ ರೈಲು. ದೇಶದ ಎಲ್ಲ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದೇ ಇದೆ, ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ ಊಹೆಗೂ ನಿಲುಕದ್ದು. ಹೀಗಾಗಿ ಬೆಂಗಳೂರು ಟ್ರಾಫಿಕ್ ಕುರಿತು ಹಲವು ಮೀಮ್ಸ್, ಜೋಕ್ಸ್ ಹರಿದಾಡ್ತಾನೆ ಇರುತ್ತೆ. ಇದೀಗ ಮತ್ತೆ ಬೆಂಗಳೂರು ಟ್ರಾಫಿಕ್ ದೇಶದಲ್ಲಿ ಸದ್ದು ಮಾಡ್ತಿದೆ. ಕಾರಣ ತುಂಬಿ ತುಳುಕುವ ವಾಹನಗಳಿಂದ ವಾಹನ ಸವಾರರು ಪರದಾಡುವುದು ಹೊಸತೇನಲ್ಲ. ಆದ್ರೆ ಈ ಬಾರಿ ರೈಲು ಕೂಡ ಬೆಂಗಳೂರಿನ ಟ್ರಾಫಿಕ್ಗೆ ಹೈರಾಣಾಯ್ತಾ ಎನ್ನುವಂತೆ ರೈಲಿನ ವಿಡಿಯೋ ದೇಶಾದ್ಯಂತ ಹರಿದಾಡ್ತಿದೆ. ಸುಧೀರ್ ಚಕ್ರವರ್ತಿ ಅನ್ನೋ ಎಕ್ಸ್ ಖಾತೆ ಬಳಕೆದಾರ ಈ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಇದು ಬೆಂಗಳೂರು ವಿಚಾರ, ನಾವು ನೀವು ಮಾತ್ರವಲ್ಲ, ರೈಲು ಕೂಡ ಟ್ರಾಫಿಕ್ ಸಂಕಷ್ಟದಿಂದ ಹೊರತಾಗಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಇದು ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಮುನ್ನೆಲಕೊಳಲು ರೈಲು ಗೇಟ್ ಬಳಿ ನಡೆದಿರುವ ಘಟನೆಯಾಗಿದೆ. ರೈಲಿಗೂ ತಟ್ಟಿದ ಟ್ರಾಫಿಕ್, ವಿಡಿಯೋ ವೈರಲ್ ವಿಚಾರ. ಟ್ರೈನ್ ನಿಂತಿದ್ದ ಕಾರಣ ಟ್ರಾಫಿಕ್ ಬಗ್ಗೆ ಇಲಾಖೆ ಪ್ರಕಟಣೆ. ಇನ್ನು ಟ್ರಾಫಿಕ್ ಜಾಮ್ ಹಿನ್ನೆಲೆ ರೈಲು ನಿಂತ ವಿಡಿಯೋ ಬಗ್ಗೆ ರೈಲ್ವೆ ಇಲಾಖೆ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುನೇನಕೊಳಲು ಗೇಟ್ ಬಳಿ ಬಂದ ಸಂದರ್ಭದಲ್ಲಿ ರೈಲಿನ ಟ್ರ್ಯಾಕ್ನಲ್ಲಿ ಸೌಂಡ್ ಕೇಳಿಸಿದೆ. ಲೋಕೋ ಪೈಲಟ್ ಟ್ರೈನ್ ನಿಲ್ಲಿಸಿ ಚೆಕ್ ಮಾಡಲು ಮುಂದಾದ್ರು. ಈ ವೇಳೆ ಸಾಕಷ್ಟು ಜಾಮ್ ಆಗಿದ್ರಿಂದ ಗೇಟ್ ಓಪನ್ ಮಾಡಿದ್ವಿ. ನಂತರ 20 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿದು ರೈಲು ಚಾಲನೆ ಶುರುವಾಯಿತು. ಅದನ್ನ ಬಿಟ್ಟು ಟ್ರಾಫಿಕ್ ಜಾಮ್ ಹಿನ್ನೆಲೆ ಟ್ರೈನ್ ನಿಲ್ಲಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾತ್ರಿ ಯಶವಂತಪುರದಿಂದ ಕೊಚುವೆಲಿಗೆ ಹೊರಟಿದ್ದಂತ ಟ್ರೈನ್ ಬೈಯಪ್ಪನಹಳ್ಳಿ ಕ್ಯಾಬಿನ್ ಮತ್ತು ಕಾರ್ಮೆಲ್ ರಾಮ್ ನಡುವೆ ಲೋಕೋ ಪೈಲಟ್ಗೆ ಒಂದು ಅಬ್ನಾರ್ಮಲ್ ಶಬ್ದ ಕೇಳಿದ್ರಿಂದ ಲೋಕೋ ಪೈಲಟ್ ಅಲ್ಲಿ ಟ್ರೈನ್ ನ ನಿಲ್ಲಿಸಿದ್ರು. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹಾಗೂ ಗಾರ್ಡ್ ಟ್ರೈನ್ ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ರು. ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನಗಳಿಗೆ ತೊಂದರೆ ಆಗುತ್ತೆ ಅಂತ ಅವರ ಪರಿಶೀಲನೆ ಸಂದರ್ಭದಲ್ಲಿ ಗೇಟ್ ನ ತೆರೆದು ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ನಂತರ ಸಂಪೂರ್ಣವಾಗಿ ಟ್ರೈನ್ ನ ಪರಿಶೀಲನೆ ನಡೆಸಿ ಟ್ರೈನ್ ಸಂಚಾರ ಶುರುವಾಯಿತು. ಗೇಟ್ ಬಂದ್ ಮಾಡಿ ಟ್ರೈನ್ ಹೊರಟಿತು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಟ್ರಾಫಿಕ್ ನಿಂದ ಟ್ರೈನ್ ನಿಂತಿತ್ತು ಅಂತ ಏನ್ ಹೇಳ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಸುಳ್ಳು. ಒಟ್ಟಾರೆ ರೈಲ್ವೆ ಇಲಾಖೆ ಸ್ಪಷ್ಟನೆ ಕೊಟ್ಟರು, ಆ ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಜನ ಅಂತೂ ಇದು ಬೆಂಗಳೂರು ಟ್ರಾಫಿಕ್ ತಾಕತ್ತು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಮದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.